ಹಾಯ್ ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಕಳ್ಳರು ಮತ್ತು ಕತ್ತೆಗಳು. ಒಂದು ಊರಿನಲ್ಲಿ ಭೀಮಣ್ಣ ಎಂಬ ವ್ಯಾಪಾರಿ ಇದ್ದನು. ಅವನು ಊರಿಂದ ಊರಿಗೆ ಹೋಗಿ ವ್ಯಾಪಾರ ಮಾಡ್ತಾ ಇದ್ದನು. ಆತ ತನ್ನ ವ್ಯಾಪಾರಿ ಸಾಮಗ್ರಿಗಳನ್ನು ಹೊರಲು 2 ಕತ್ತೆಗಳನ್ನು ಸಾಕಿಕೊಂಡಿರ್ತಾನೆ. ಪ್ರತಿನಿತ್ಯ ಅವುಗಳ ಮೇಲೆ ದವಸ ಧಾನ್ಯ ಇತರೆ ವಸ್ತುಗಳನ್ನು ಹೇರಿ ಊರಿಂದ ಊರಿಗೆ ಕತ್ತೆಗಳ ಜೊತೆ ಸಾಕ್ತಾ ಇರ್ತಾನೆ. ಹೀಗೆ ಒಂದು ದಿನ ಒಂದು ಕತ್ತೆಯ ಮೇಲೆ ದವಸ ಧಾನ್ಯಗಳನ್ನು, ಇನ್ನೊಂದು ಕತ್ತೆಯ ಮೇಲೆ ಚಿನ್ನದ ನಾಣ್ಯಗಳನ್ನು ಹಾಕಿಕೊಂಡು ನಿರ್ಜನರಾದ ದಾರಿಯಲ್ಲಿ ಹೋಗ್ತಾ ಇರ್ತಾನೆ. ದಾರಿಯಲ್ಲಿ 2 ಕತ್ತೆಗಳು ಮಾತನಾಡುತ್ತಾ ಸಾಗಿದವು. ಚಿನ್ನದ ವಸ್ತುಗಳನ್ನು ಹೊತ್ತ ಕತ್ತೆಯು ತನ್ನ ಹೊರೆಯ ಬಗ್ಗೆ ಬಹಳ ಗರ್ವದಿಂದ ಯಜಮಾನನಿಗೆ ತಾನು ಮತ್ತೊಂದು ಕತ್ತೆಗಿಂತಲೂ ಅಮೂಲ್ಯವಾದದ್ದು ಎಂದು ಹೇಳಿತು. ಆ ವಿಷಯ ಇನ್ನೊಂದು ಕತ್ತೆಗೆ ಹೇಳುತ್ತಾ ಅದನ್ನು ಹೀಯಾಳಿಸ್ತಾ ಹೋಗ್ತಾ ಇರುತ್ತೆ. ಇನ್ನೊಂದು ಕತ್ತೆ ಏನೂ ಮಾತನಾಡದೆ ಸುಮ್ಮನೆ ನಡೆಯತೊಡಗುತ್ತೆ. ನಿರ್ಜನವಾದ ಪ್ರದೇಶ ಆದುದರಿಂದ ಅಲ್ಲಿಗೆ ಕಳ್ಳರು ಬಂದು ವ್ಯಾಪಾರಿಯನ್ನು ಹಿಡಿದು ಭಯದಿಂದ ವ್ಯಾಪಾರಿ ಓಡಿ ಹೋಗ್ತಾನೆ. ಕಳ್ಳರು ಈ 2 ಕತ್ತೆಗಳನ್ನು ಹೊತ್ತು ಏನು ಹೊತ್ಕೊಂಡಿದೆ ಅಂತ ನೋಡ್ತಾರೆ. ಒಂದರಲ್ಲಿ ದವಸ ಧಾನ್ಯ ಇರುತ್ತೆ, ಇನ್ನೊಂದರಲ್ಲಿ ಬಂಗಾರ ಇರುತ್ತೆ. ಚಿನ್ನದ ನಾಣ್ಯವನ್ನು ಹೊತ್ಕೊಂಡಿದ್ದ ಕತ್ತೆಯನ್ನು ಹಿಡಿಯಲು ಹೋಗ್ತಾರೆ. ಆದರೆ ಅದು ಕತ್ತೆ ವ್ಯಾಪಾರಿಗೆ ನಿಷ್ಠೆ ತೋರಿಸಲು ಪ್ರಯತ್ನಿಸಿ ಓಡಿ ಹೋಗುತ್ತೆ. ಕಳ್ಳರು ಕತ್ತೆಯನ್ನು ಚೆನ್ನಾಗಿ ಹೊಡೆದು ಚಿನ್ನದ ಪಟ್ಟಿಗೆಯನ್ನು ತೆಗೆದುಕೊಂಡು ಹೊರಟೋಗ್ತಾರೆ. ಕತ್ತೆಗೆ ಚೆನ್ನಾಗಿ ಹೊಡೆದದ್ರಿಂದ ಪಾಪ ನೋವನ್ನು ತಾಳಲಾಗದೆ ಕತ್ತೆ ನರಳುತ್ತಾ ತಾನು ಇನ್ನೊಂದು ಕತ್ತೆಗೆ ಅಪಹಾಸ್ಯ ಮಾಡಿದ್ದಕ್ಕೆ ತನ್ನ ತಪ್ಪಿಗೆ ಅರಿವಾಗುತ್ತೆ. ನೋವನ್ನು ತಾಳಲಾರದೆ ಕತ್ತೆ ಸುತ್ತೇ ಹೋಗುತ್ತೆ. ಹೀಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು ತುಂಬ ಸುಲಭ, ಆದರೆ ಅದನ್ನು ನಿಭಾಯಿಸೋದು ತುಂಬ ಕಷ್ಟ. ಯಾರಾದರೂ ಏನಾದರೂ ಜವಾಬ್ದಾರಿ ಕೊಡ್ತಾರೆ ಅಂದರೆ ಹುಷಾರಾಗಿ ನೋಡಿ. ನಿಮ್ಮ ಮೇಲೆ ಯಾವುದೇ ಜವಾಬ್ದಾರಿ ಬಂದರೂ ಅದನ್ನು ತುಂಬ ನಿಷ್ಠೆಯಿಂದ ನಿರ್ವಹಿಸೋದಕ್ಕೆ ಶುರು ಮಾಡಿ ಅಂತ ಹೇಳ್ತಾ ಇವತ್ತಿನ ಕಥೆನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ರಿಗೂ ಒಳ್ಳೆಯದಾಗಲಿ. ಯೂನಿವರ್ಸಲ್ ಲವ್ ಯು. ಥ್ಯಾಂಕ್ ಯು ಸೋ ಮಚ್.